ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ವಾಂಗಿಬಾತು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತರಕಾರಿನೂ ಹಾಕ್ಬಿಟ್ಟು ಅದಕ್ಕೆ ಫಸ್ಟ್ ಬೇಕಾಗಿರೋದು ಬದನೆಕಾಯಿ. ಈ ಥರದ್ದು ಗ್ರೀನ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇಂಡಿಯನ್ ಸ್ಟೋರಲ್ಲಿ ಮಾತ್ರನೇ ಸಿಕ್ಕೋದು. ಒಂದು ಬೆಲ್ ಪೆಪ್ಪರ್ ತೊಗೊಂಡಿದ್ದೀನಿ, 2 ಬದನೆಕಾಯಿ, ಒಂದು ಸ್ವಲ್ಪ ಬೀನ್ಸು, ಬಟಾಣಿ ಇಷ್ಟು ಹಾಕಲ್ಲ, ಬಟ್ ನನ್ನ ಹತ್ರ ಫ್ರೆಶ್ ಬಟಾಣಿ ಇಲ್ಲ. ಸೊ ಇದು ನೆನೆ ಹಾಕಿರೋ ಬಟಾಣಿ, ಅದರಿಂದ ಇದು ಫಸ್ಟ್ ಬಾಯ್ಲ್ ಮಾಡ್ಕೊತೀನಿ ಅರ್ಧ ಮುಕ್ಕಾಲು, ಆಮೇಲೆ ಹುರಿಬೇಕು. ಇದು ವಾಂಗಿಬಾತ್ ಪೌಡರು, ಇದ್ರದ್ದು ವಿಡಿಯೋ ಇದೆ ಆಗಲೇ, ಅದನ್ನು ಚೆಕ್ ಮಾಡಿ. ಇದು ಪೌಡರ್ ಮಾಡ್ಕೊಂಡು ಮನೆದೇನೆ ನಾನೇ ಮಾಡಿರೋದು. ಇದು ಒಗ್ಗರಣೆಗೆ ಡ್ರೈ ಚಿಲ್ಲಿ, ಒಣಮೆಣಸಿನ್ಕಾಯಿ, ಕರಿಬೇವು, ಮತ್ತು ಮಂಗಳೂರಲ್ಲೆಲ್ಲ ಬೇವಿನ ಸೊಪ್ಪು ಅಂತಾರೆ, ಬಟ್ ಬೆಂಗಳೂರು ಸೈಡೆಲ್ಲ ಕರಿಬೇವು ಅಂತೀವಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿಬಿಟ್ಟು ಇದು ಎಕ್ಸ್ಟ್ರಾ ಸ್ಪೈಸಿದು ಚಿಲ್ಲಿ ಪೌಡರು, ಇದು ಕಾಶ್ಮೀರಿ ಚಿಲ್ಲಿ, ಸ್ವಲ್ಪ ಜೀರಿಗೆ, ಆಮೇಲೆ ಎಣ್ಣೆ, ಅದೆಷ್ಟು ಬೇಕು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ ವಾಂಗಿಬಾತ್. ಇಟ್ಸ್ ಅ ಕರ್ನಾಟಕ ಡಿಶ್. ಫಾರ್ ದಟ್ ಐ ಹ್ಯಾವ್ ಟೇಕನ್ 2 green eggplants, brinjal, and some oil, some beans. I'll be adding some vegetable also with that, and bell pepper, capsicum, and this is extra hot chili powder, and this Kashmiri chili to get a little bit of color, mustard for the tempering, jeera, this is all for the tempering, and this is urad dal and chana dal, dry chili, curry leaves. This is the Wangibaat powder. This I have already posted, you can check it out. Wangibaat powder, I homemade one, and some beans, peas. This I have already soaked it in the water overnight. Now it's ready to cook. First I'll cook in water at least like 75%, then we'll be roasting in oil. If you have a green, you can use it. I did not have it. And if you have a fresh piece also, the harder one, not the softer one, that will be very good. And the homemade one. And next another video I'll be making with instant sambar powder only, how to make a wangibaat, but this is with the homemade powder. Subscribe, like, share, press the bell icon, share it with your friends and family. So subscribe ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಫಸ್ಟ್ ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕೊಳ್ಳೋಣ. ಇದು ಕುಕ್ ಆಗಬೇಕು ಫಸ್ಟ್. ಅದರಿಂದ ಬಾಯ್ಲ್ ಮಾಡೋಕ್ಕೆ ಹಾಕಿದ್ದೀನಿ ಬಟಾಣಿನ. ಬೀನ್ಸ್ಗೆ ಈ ಥರ 2 ಸೈಡು ಕಟ್ ಮಾಡ್ಕೋಬೇಕು, ಆಮೇಲೆ ಸ್ಮಾಲ್ ಕಟ್ ಮಾಡಬೇಕೀಗ. ಈಗ ಬೆಲ್ ಪೆಪ್ಪರ್ ಕಟ್ ಮಾಡಿದಾಯಿತು, ದೊಣ್ಣೆ ಮೆಣಸಿನ್ಕಾಯಿ, ಬದನೆಕಾಯಿನೂ ಕಟ್ ಮಾಡಿದಾಯಿತು, ಎಗ್ ಪ್ಲ್ಯಾಂಟ್ಸು ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಬೇಕಿಲ್ಲ ಅಂದರೆ ಬ್ರೌನ್ ಆಗಿಬಿಡುತ್ತದು. ಇದು ಬಾಯ್ಲ್ ಆಗ್ತಾಯಿದೆ ಬಟಾಣಿ. ಇವಾಗ ಪಾತ್ರೆ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ. ಪೌಡರ್ ರೆಡಿಯಾಗಿದೆ, ಇವಾಗ ಇದನ್ನು ಯೂಸ್ ಮಾಡ್ಕೋಬೋದು ನಾವು.
ಸಾಲ್ಟ್. ಇವಾಗ ರೆಡಿ ಆಗ್ತಾ ಇದೆ. ಅನ್ನ ರೆಡಿ ಆಗಿದೆ. ಆಗಲೇ ರೈಸ್ ಇಟ್ಸ್ ಆಲ್ರೆಡಿ ರೆಡಿ. ಅನ್ನ ರೆಡಿ ಆಗಿದೆ. ಚಿಲ್ಲಿ ಪೌಡರ್ ಮಾತ್ರ ಹಾಕ್ತಾಯಿದ್ದೀನಿ ಇವಾಗ. ಉಪ್ಪು, ಚಿಲ್ಲಿ ಪೌಡ್ರ್, ಇಂಗು ಹಾಕಿದ್ದೀನಿ. ಜಸ್ಟ್ ಆ್ಯಡೆಡ್ ಚಿಲ್ಲಿ ಪೌಡರ್, ನಾಟ್ ದ ವಾಂಗಿಬಾತ್ ಪೌಡರ್, ಇಟ್ಸ್ ಜಸ್ಟ್ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟ್ ಆ್ಯಂಡ್ ಅಸಫೋಟಿಡಾ ಐ ಆ್ಯಡೆಡ್ ಫಾರ್ ದ ಟೆಂಪರಿಂಗ್, ಒಗ್ಗರಣೆಗೆ. ಸಾಕಿಷ್ಟು 2 ಸತಿ ಹಾಕಿರೋದಕ್ಕೆ ಸಾಕು. ಈ ಬಟಾಣಿ ಬೇರೆದಕ್ಕೆ ಯೂಸ್ ಮಾಡ್ಕೊತೀನಿ. ಐ ವಿಲ್ ಬಿ ಯೂಸಿಂಗ್ ದಿಸ್ ಒನ್ ಫಾರ್ ಸಮಥಿಂಗ್ ಎಲ್ಸ್. ಸೊ ಮಚ್ ಇಸ್ ಎನಫ್ ಫಾರ್ ದಿಸ್ ಒನ್. Cook it in oil itself. You should never add water. I'll be adding this powder now. Wangibath powder. 1, 2, 3, 4. ಕಾಲು ಭಾಗ ಹಾಕಿದೆ. ಅದೇ ಇನ್ನೂ ಒಂದು 2 ಸತಿಯಿಂದ 3 ಸತಿ ಯೂಸ್ ಆಗುತ್ತೆ. ಇಷ್ಟು ಸಾಕು ಹಾಕಿದ್ದೀನಿ ನಾನು. ಸೊ ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ಆಮೇಲೆ ಅನ್ನದ ಜೊತೆಲಿ ಕಲಿಸ್ಬೇಕು. ಐ ಜಸ್ಟ್ ಆ್ಯಡೆಡ್ 8 to 9 ಸ್ಪೂನ್ಸ್ ಆಫ್ ದ ವಾಂಗಿಬಾತ್ ಪೌಡರ್. ನಾವು ವಿ ಹ್ಯಾವ್ ಟು ಮಿಕ್ಸ್ ಇಟ್ ಪ್ರಾಪರ್ಲಿ. ದೆನ್ ವಿ ಹ್ಯಾವ್ ಟು ಮಿಕ್ಸ್ ಇಟ್ ವಿತ್ ರೈಸ್. ದೆನ್ ಇಟ್ ಇಸ್ ಡನ್. ಕುಕ್ ಇಟ್ ಫಾರ್ 5 minutes. ದೆನ್ ಯು ಕ್ಯಾನ್ ಟರ್ನ್ ಇಟ್ ಆಫ್. ಒಂದು 5 ನಿಮಿಷ ಕುಕ್ ಮಾಡಿ ಮಸಾಲ ಹಾಕಿದ್ಮೇಲೆ ಆಮೇಲೆ ಆಫ್ ಮಾಡ್ಬೋದು. ನಾವು ಇಟ್ಸ್ 5 minutes ಡನ್. ಐ ಆಮ್ ಬಿ ಟರ್ನಿಂಗ್ ಆಫ್. 5 ನಿಮಿಷ ಆಯಿತು. ಈಗ ಆಫ್ ಮಾಡ್ತೀನಿ. ಇವಾಗ ಅನ್ನದ ಜೊತೆಲಿ ಮಿಕ್ಸ್ ಮಾಡಬೇಕು. ಫಸ್ಟು ಮಿಕ್ಸ್ ಮಾಡೋಣ. ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಮತ್ತೆ ಆ್ಯಡ್ ಮಾಡೋಣ. ವಿಲ್ ಜಸ್ಟ್ ಮಿಕ್ಸ್ ಇಟ್ ಆ್ಯಂಡ್ ಸಿ ಇಫ್ ಯು ನೀಡ್ ಟು ಆ್ಯಡ್ ಇಟ್. ಥಿಂಗ್ಸ್ ಬೇಕಾಗುತ್ತೆ. ಬೇಕಾಗುತ್ತೆ ಅನ್ಸುತ್ತೆ. ಅದ್ರ ಫುಲ್ ಹಾಕಿ ಇದನ್ನು ಅದ್ರ ಕ್ಲೀನ್ ಮಾಡೋಣ. Just put a little bit of rice to this one and mix it to get like all of that and the stuff extra ಅಂಟ್ಕೊಂಡಿರೋದೆಲ್ಲ ಬರೋಕ್ಕೆ ವೈಟ್ ರೈಸ್ ಅದೆಲ್ಲ ಹಾಕಿ ಆಮೇಲೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಅದೇನು ಟೆಂಪ್ರೇಚರ್ ತುಂಬ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು. ಎಲ್ಲ ವೆಜಿಟೇಬಲ್ಸ್ ಇರೋದ್ರಿಂದ ಹೆಲ್ತಿನೇ ಇರುತ್ತೆ. ಸೊ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಈಸಿ ಬೇರೆ. ಇನ್ನೊಂದು ಸತಿ ನಾನು ಪೌಡರ್ ಇಲ್ಲದೆ ಬರೀ ಸಾಂಬಾರು ಪುಡಿಯಲ್ಲಿ ಹೆಂಗೆ ಮಾಡೋದು ಈಸಿಯಾಗಿ ಅಂತಲೂ ತೋರಿಸ್ಕೊಡ್ತೀನಿ. ಪೌಡರ್ ಇಲ್ಲ ಎಮರ್ಜೆನ್ಸಿ ಮಾಡ್ಕೋಬೇಕು ನಾವು ಅಂತ ಅಂದರೆ ಅದರಲ್ಲೂ ಮಾಡ್ಬೋದು. ಇಲ್ಲ ಬಿಸಿಬೇಳೆಬಾತ್ ಪೌಡರ್ ಇದ್ದರೆ ಅದರಲ್ಲೂ ಮಾಡ್ಬೋದು. 3-4 ಥರನೂ ಮಾಡ್ಬೋದು. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಅಷ್ಟೇ. ಇವಾಗ ಪ್ರೋಟೀನ್ಗೆ ಬಟಾಣಿ ಇದೆ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಪೌಡರ್ ಮಾಡೋಕ್ಕೂ ಹಾಕ್ಕೊಂಡಿದ್ದೀವಿ. ಒಗ್ಗರಣೆ ಟೆಂಪರಿಂಗ್ ಮಾಡೋತ್ತಿಗೂ ಹಾಕ್ಕೊಂಡಿದ್ದೀವಿ. ಸೊ ಅದು ಪ್ರೋಟೀನು. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಇದೆ, ನೋಡ್ಕೊಂಡು ಮಾಡ್ಕೊಂಡು ತಿನ್ಕೋಬೋದು. ಡನ್ ಆಯಿತು. ಸೊ ಎಂಜಾಯ್ ಮಾಡಿ.
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಓಕೆ ಬಾಯ್, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ವಾಂಗಿಬಾತ್ ಪೌಡ್ರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಒಣಮೆಣಸಿನ್ಕಾಯಿ ನಾನು ಬ್ಯಾಡಗಿ ಮತ್ತು ಕಾಶ್ಮೀರಿ ಚಿಲ್ಲಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಗಸಗಸೆ, ಅರಿಶಿನ, ಇಂಗು, ಮೆಂತ್ಯ, ಕಾಳುಮೆಣಸು, ಜೀರಿಗೆ, ಲವಂಗ, ಏಲಕ್ಕಿ, ಚಕ್ಕೆ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಎಣ್ಣೆ, ಉಪ್ಪು ಆದಷ್ಟು ಬೇಕು. Hi guys, welcome to the channel. Today I am making Wangibath powder. For that we need dry chili. This is Kashmiri chili and badgi, we call badgi, that one. Dry coconut, curry leaves. This is poppy seeds, turmeric, asafoetida. This is black pepper, cumin seeds, clove, cardamom, cinnamon, urad dal, chana dal. This is cilantro, coriander seeds, and this is fenugreek seeds, methi, fenugreek seeds. This with some oil we will be roasting all this one and then powder it. Add some salt. First stove start ಆಗಬೇಕು. ಆನ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. Just on the stove we will be adding some oil. Just added 2 spoons. First ಇವಾಗ ಮೇಥಿ ಹಾಕ್ತೀನಿ. I will be adding first ಮೇಥಿ, fenugreek seeds. To this I'll be adding this one, then I'll be adding pepper. To this I'll be adding cumin seeds. To this I'll be adding chana dal, urad dal, dhania, coriander seeds, in a low heat we'll be doing. When it's hot, then we'll be adding curry leaves, dry coconut and chili, dry chilies. Minutes it's been roasted. Now we'll be adding asafoetida, poppy seeds, ಸ್ಟವ್ ಆಫ್ ಆದಮೇಲೆ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. After the stove is off, we have to add the turmeric and then mix it. ತಣ್ಣಕ್ಕಾಗಕ್ಕೆ ಬಿಡೋಣ, ಆಮೇಲೆ ಪೌಡರ್ ಮಾಡಬೇಕು. ನಾವು ವಿಲ್ ಅಲೋವ್ ಇಟ್ ಟು ಕೂಲ್ ಡೌನ್, ದೆನ್ ವಿಲ್ ಪೌಡರ್ ಇಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪೌಡರ್ ಮಾಡೋಕ್ಕೆ ಇವಾಗ ಹಾಕಿದ್ದೀನಿ. ಪೌಡರ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂಥೇಳಿ.
ವಾಂಗಿ ಪೌಡರ್ ರೆಡಿಯಾಗಿದೆ. ನೀವು ಮಾಡಿ, ಮನೆಯಲ್ಲೇ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಅಟ್ಲೀಸ್ಟ್ ಒಂದು 2 ಸತಿ 3 ಸತಿ ಬರುತ್ತೆ ಪೌಡರು. ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಇವಾಗ ಇದನ್ನು ನೀವು ಮಾಡ್ಕೊಂಡು ಎಂಜಾಯ್ ಮಾಡಿ. ವಾಂಗಿಬಾತ್ ಮಾಡೋ ಹೊತ್ತಿಗೆ ಇನ್ನೂ ಒಂದು ಸತಿ ಫೈನಾಗಿ ಪೌಡರ್ ಮಾಡ್ತೀನಿ. ಇವಾಗ ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ. ಯಾಕಂದರೆ ಅದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ನಮ್ಮ ಹತ್ರ ಇರೋ ಮಿಕ್ಸಿಯಲ್ಲಿ ಅಷ್ಟೊಂದು ಫೈನಾಗಿ ಆಗ್ತಿಲ್ಲ. ಸೊ ಸೆಕೆಂಡ್ ಟೈಮ್ ನಾನು ಮಾಡೋ ಹೊತ್ತಿಗೆ ಆಗುತ್ತೆ. ಸೊ ಇವಾಗ ಇಷ್ಟಾಗಿದೆ. ಸೊ ನೀವು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. Guys, this is Wangibath powder. This is already powdered and ready to go. So I'll be making Wangibath tomorrow. At that time I'll be using this one, like a 4 spoon or something. This can be this is enough for like 3 or 4 times to use. So tomorrow I'll be making, so I'll show you how to use this powder. Don't forget to subscribe, share, press the bell icon. Thanks for watching. Okay, bye. Enjoy. Always home made product will be like extra flavorful and tasty also. It will be according to our taste. So try to make it at home and enjoy. Thanks for watching. Okay, bye.